ಇದು ಸತ್ಯದ ಧ್ವನಿ. SMTV ನ್ಯೂಸ್ಗೆ ಸ್ವಾಗತ. ಕನ್ನಡ ಬನ್ನಿ ನಮ್ಮ ಸಂಗಡ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಸಮರಸಿವಾಟಿ ನಾರಾಯಣಗೌಡರಿಗೆ. ಜೂನ್ 25ರಂದು ಕನ್ನಡವಿಲ್ಲದ ಪರೀಕ್ಷೆ ನಡೆಸಲು ಅವಕಾಶವಿಲ್ಲ. ರೈಲ್ವೆ ಇಲಾಖೆಯ ಕನ್ನಡ ದ್ರೋಹದ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ನಿರ್ಣಾಯಕ. ಧಾರವಾಡ ಜಿಲ್ಲೆಯಲ್ಲಿ ಹೋರಾಟ. ನೈಋತ್ಯ ರೈಲ್ವೆಯ ಮತ್ತೊಂದು ಕನ್ನಡಿಗರ ಬೆನ್ನಿಗೆ ಚೂರಿ ಹಾಕುವ ಕೆಲಸಕ್ಕೆ ಮುಂದಾಗಿದೆ. ಕರ್ನಾಟಕದಲ್ಲಿ ನಡೆಯುತ್ತಿರುವ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಹುದ್ದೆಯ ಅದು ಉನ್ನತಿ ಪರೀಕ್ಷೆಯನ್ನು ಕೇವಲ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ನಡೆಸಲು ನಿರ್ಧರಿಸುವುದು ಕನ್ನಡಿಗರ ವಿರುದ್ಧ ನಡೆಸುತ್ತಿರುವ ವ್ಯವಸ್ಥಿತ ದಾಳಿಯಾಗಿದೆ. ಇದು ಕನ್ನಡಿಗರ ಉದ್ಯೋಗ ಹಕ್ಕು, ಬಡ್ತಿಯ ಹಕ್ಕು ಮತ್ತು ಭಾಷಾ ಸ್ವಾಭಿಮಾನದ ಮೇಲೆ ಮನ ನಡೆಸುತ್ತಿರುವ ಬಹಿರಂಗ ಯುದ್ಧವಾಗಿದೆ. ನೈಋತ್ಯ ರೈಲ್ವೆಯ ಹುಬ್ಬಳ್ಳಿ, ಬೆಂಗಳೂರು ಹಾಗೂ ಮೈಸೂರು ವಿಭಾಗಗಳಲ್ಲಿ 15% ಕೋಟಾದಡಿಯ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಹುದ್ದೆಗಳಿಗಾಗಿ ಕಂಪ್ಯೂಟರ್ ಆಧಾರಿತ ಪದೋನ್ನತಿ ಪರೀಕ್ಷೆ ನಡೆಸಲು ರೈಲ್ವೆ ಇಲಾಖೆ ಸಿದ್ಧತೆ ನಡೆಸಿದೆ. ರೈಲ್ವೆ ಅಧಿಕೃತ ದಾಖಲೆಗಳ ಪ್ರಕಾರ ಹುಬ್ಬಳ್ಳಿಯಲ್ಲಿ 179, ಬೆಂಗಳೂರಿನಲ್ಲಿ 112 ಹಾಗೂ ಮೈಸೂರಿನಲ್ಲಿ 139 ಹುದ್ದೆಗಳಿಗೆ ಅಭ್ಯರ್ಥಿಗಳು ಪರೀಕ್ಷೆ ಹಾಜರಾಗಲಿದ್ದಾರೆ. ಆದರೆ ಕನ್ನಡಿಗರ ನೌಕರಿಗೆ ಕನ್ನಡದಲ್ಲಿ ಪರೀಕ್ಷೆ ಬರೆಯುವ ಅವಕಾಶವನ್ನು ಉದ್ದೇಶಪೂರ್ವಕವಾಗಿ ನಿರಾಕರಿಸಲಾಗಿದೆ. ಇದು ಕನ್ನಡಿಗರನ್ನ 2ನೇ ದರ್ಜೆಯ ಪ್ರಜೆಗಳಂತೆ ಕಾಣುವ ಮನೋಭಾವದ ಪ್ರತಿಬಿಂಬವಾಗಿದೆ. ಕರ್ನಾಟಕದಲ್ಲಿ ಸೇವೆ ಸಲ್ಲಿಸುವ ವರ್ಷಗಳ ಕಾಲ ರೈಲ್ವೆಗೆ ತಿಳಿಯುತ್ತಿರುವ ಕನ್ನಡಿಗರ ನೌಕರರ ತಮ್ಮ ಭರ್ತಿಗಾಗಿ ಸ್ಪರ್ಧಿಸಬೇಕಾದ ಅವರ ತಾಯಿ ನುಡಿಯನ್ನ ನಿರಾಕರಿಸಲಾಗುತ್ತಿದೆ. ಹಿಂದಿ ಬಾರದ ಕನ್ನಡಿಗರು ಅನಗತ್ಯ ಭಾಷಾ ಅಡೆತಡೆ ಎದುರಿಸಬೇಕಾಗುತ್ತದೆ. ಇದು ಸಮಾನ ಅವಕಾಶದ ತತ್ವಕ್ಕೆ ವಿರುದ್ಧವಾಗಿರುವ ಅನ್ಯಾಯ. ರೈಲ್ವೆ ಇಲಾಖೆಯ ಈ ಕ್ರಮವನ್ನ ನಾವು ಕೇವಲ ಆಡಳಿತಾತ್ಮಕ ತಪ್ಪು ಎಂದು ನೋಡುವುದಿಲ್ಲ. ಇದು ಉದ್ದೇಶಪೂರ್ವಕವಾಗಿ ಕನ್ನಡವನ್ನ ಕಡೆಗಣಿಸುವ ಮತ್ತು ಕನ್ನಡಿಗರ ಅವಕಾಶಗಳನ್ನು ಸೀಮಿತಗೊಳಿಸುವ ಷಡ್ಯಂತ್ರವಾಗಿದೆ. ದೇಶದ ಹಲವು ಭಾಗಗಳಲ್ಲಿ ಅಲ್ಲಿನ ಪ್ರಾದೇಶಿಕ ಭಾಷೆಗಳಿಗೆ ಮಾನ್ಯತೆ ನೀಡುವ ಕೇಂದ್ರ ಸಂಸ್ಥೆಗಳು ಕರ್ನಾಟಕಕ್ಕೆ ಬಂದಾಗ ಮಾತ್ರ ಕನ್ನಡವನ್ನ ನಿರ್ಲಕ್ಷಿಸುವುದು ಯಾವ ನ್ಯಾಯ? ಕರ್ನಾಟಕದ ನೆಲ ಬೇಕು, ಕರ್ನಾಟಕದ ತೆರಿಗೆ ಬೇಕು, ಕರ್ನಾಟಕ ರೈಲು ಮಾರ್ಗಗಳೂ ಬೇಕು, ಕರ್ನಾಟಕದ ನೌಕರರ ಸೇವೆ ಬೇಕು, ಆದರೆ ಕನ್ನಡ ಮಾತ್ರ ಬೇಡ ಎಂಬ ಧೋರಣೆಯನ್ನ ಕನ್ನಡಿಗರನ್ನು ಸಹಿಸಿಕೊಳ್ಳುವ ಸ್ಥಿತಿಯಲ್ಲಿಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಕಳೆದ 2 ದಶಕಗಳಿಂದ ರೈಲ್ವೆಯಲ್ಲಿ ಕನ್ನಡ ಜಾರಿಗೆ ನಿರಂತರ ಹೋರಾಟ ನಡೆಸುತ್ತಿದೆ. ರೈಲು ನಿಲ್ದಾಣಗಳ ನಾಮಫಲಕಗಳಿಂದ ಹಿಡಿದು ನೇಮಕಾತಿ ಪರೀಕ್ಷೆಗಳು, ಆಡಳಿತ ವ್ಯವಹಾರಗಳು ಮತ್ತು ಸಾರ್ವಜನಿಕ ಸೇವೆಗಳವರೆಗೆ ಕನ್ನಡಕ್ಕೆ ಸ್ಥಾನ ಕಲ್ಪಿಸುವಂತೆ ಆಗ್ರಹಿಸುತ್ತಾ ಬಂದಿದೆ. ಅನೇಕ ಹೋರಾಟಗಳ ನಂತರವೂ ರೈಲ್ವೆ ಇಲಾಖೆಯ ಅಧಿಕಾರಶಾಹಿ ಮನೋಭಾವ ಬದಲಾಗಿಲ್ಲ. ಕನ್ನಡಿಗರ ಭಾವನೆಗಳನ್ನ ನಿರಂತರವಾಗಿ ನಿರ್ಲಕ್ಷಿಸಲಾಗುತ್ತಿದೆ. ಈ ಬಾರಿ ಪರಿಸ್ಥಿತಿ ವಿಭಿನ್ನವಾಗಿದೆ. ಕನ್ನಡಿಗರ ತಾಳ್ಮೆಯನ್ನ ಪರೀಕ್ಷಿಸುವ ಕೆಲಸವನ್ನ ರೈಲ್ವೆ ಇಲಾಖೆ ನಿಲ್ಲಿಸಬೇಕು. ಕನ್ನಡಿಗರ ಹಕ್ಕುಗಳ ಪ್ರಶ್ನೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಯಾವುದೇ ರೀತಿಯ ರಾಜಿ ಮಾಡಿಕೊಳ್ಳುವುದಿಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಟಿ.ಎ. ನಾರಾಯಣಗೌಡರವರು ಸ್ಪಷ್ಟವಾಗಿ ಘೋಷಿಸಿರುವಂತೆ ರೈಲ್ವೆ ಇಲಾಖೆ ತಕ್ಷಣವೇ ತನ್ನ ನಿರ್ಧಾರವನ್ನ ಹಿಂಪಡೆದು ಪರೀಕ್ಷೆಯನ್ನು ಕನ್ನಡದಲ್ಲೂ ನಡೆಸುವ ಕುರಿತು ಆದೇಶ ಹೊರಡಿಸಬೇಕು. ಇಲ್ಲವಾದಲ್ಲಿ ಜೂನ್ 25ರಂದು ನಡೆಯಲಿರುವ ಪರೀಕ್ಷೆಯನ್ನ ವಿರೋಧಿಸಿ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆಯನ್ನ ನಡೆಯಲಿವೆ. ಹುಬ್ಬಳ್ಳಿ, ಬೆಂಗಳೂರು ಹಾಗೂ ಮೈಸೂರು ಪರೀಕ್ಷಾ ಕೇಂದ್ರಗಳ ಎದುರು ಸಾವಿರಾರು ಕನ್ನಡ ಅಭಿಮಾನಿಗಳು, ರೈಲ್ವೆ ನೌಕರರು ಹಾಗೂ ಕರವೇ ಕಾರ್ಯಕರ್ತರು ಸೇರಿ ಹೋರಾಟ ನಡೆಸಲಿದ್ದಾರೆ. ಕನ್ನಡವಿಲ್ಲದ ಪರೀಕ್ಷೆ ನಡೆಸಲು ಮುಂದಾದರೆ ಅದರ ಪರಿಣಾಮಗಳಿಗೆ ರೈಲ್ವೆ ಇಲಾಖೆ ಸಂಪೂರ್ಣ ಹೊಣೆಗಾರಿಕೆ ಆಗಬೇಕಾಗುತ್ತದೆ. ಇದು ಪ್ರತಿಯೊಬ್ಬ ಕನ್ನಡಿಗನ ಹೋರಾಟ ಎಂದು ರೈಲ್ವೆ ಪರೀಕ್ಷೆಯಲ್ಲಿ ಕನ್ನಡವನ್ನ ಕಿತ್ತುಕೊಳ್ಳುತ್ತಾರೆ. ನಾಳೆ ಇತರೆ ಕೇಂದ್ರ ಸಂಸ್ಥೆಗಳಲ್ಲೂ ಅದೇ ಮಾದರಿಯನ್ನ ಜಾರಿಗೆ ತರುತ್ತಾರೆ. ಆದ್ದರಿಂದ ಈ ಅನ್ಯಾಯದ ವಿರುದ್ಧ ಈಗಲೇ ಧ್ವನಿ ಎತ್ತಬೇಕಾಗಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಯಿಂದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕನ್ನಡವಿಲ್ಲದ ರೈಲ್ವೆ ಇಲಾಖೆ ಪರೀಕ್ಷೆಗೆ ಧಿಕ್ಕಾರ, ಧಿಕ್ಕಾರ. ಕನ್ನಡವಿಲ್ಲದ ರೈಲ್ವೆ ಇಲಾಖೆ ಪರೀಕ್ಷೆಗೆ ಧಿಕ್ಕಾರ, ಧಿಕ್ಕಾರ. ಕನ್ನಡ ವಿರೋಧಿ ಕೇಂದ್ರ ಸರ್ಕಾರಕ್ಕೆ 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 ಧಿಕ್ಕಾರ, ಧಿಕ್ಕಾರ. ಬೇಕು ನ್ಯಾಯ ಬೇಕು.
ಎಲ್ಲ ಅಧ್ಯಕ್ಷರುಗಳು ಮತ್ತು ಜಿಲ್ಲಾ ಪದಾಧಿಕಾರಿಗಳು, ಜಿಲ್ಲಾ ಅಧ್ಯಕ್ಷರುಗಳು ಇಲ್ಲಿ ಸೇರಿದ್ದಾರೆ. ಜೂನ್ 25ರಂದು ಇದ್ದು ಗೂಡ್ಸ್ ಮ್ಯಾನೇಜರ್ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ರೈಲ್ವೆ ಇಲಾಖೆ ನಿರ್ಧಾರವನ್ನು ಕೈಗೊಂಡಿರುವಂಥದ್ದು. ಹುಬ್ಬಳ್ಳಿಯಲ್ಲಿ ಮತ್ತು ಬೆಂಗಳೂರು ಮತ್ತು ಮೈಸೂರುಗಳಲ್ಲಿ ಆ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಹೊರಟಿರುವಂಥದ್ದು. ಆ ಭರ್ತಿ ನಿಯಮಾವಳಿಯಲ್ಲಿ ಕನ್ನಡವನ್ನು ಕಡೆಗಣಿಸಿ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಪರೀಕ್ಷೆಯನ್ನು ಬರೀಲಿಕ್ಕೆ ಹೊರಟಿರುವಂಥ ರೈಲ್ವೆ ಇಲಾಖೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣ ಟಿ.ಎ. ನಾರಾಯಣಗೌಡರ ಸಂಘಟನೆ ಮೊದಲಿಗೆ ಅದನ್ನು ಖಂಡಿಸ್ತೀವಿ. ಇದು ಕನ್ನಡಿಗರಿಗೆ ಆಗುತ್ತಿರುವಂಥ ಅನ್ಯಾಯ. ಕೇಂದ್ರ ಸರ್ಕಾರ ಆಗಿರ್ಬೋದು, ರೈಲ್ವೆ ಇಲಾಖೆ ಆಗಿರ್ಬೋದು, ಈ ಒಂದು ಹುದ್ದೆಗಳಿಗೆ ಕನ್ನಡವನ್ನು ಕಡೆಗಣಿಸಿರುವುದು ಬಹಳಷ್ಟು ಸ್ಪಷ್ಟವಾಗಿ ಸರಳವಾಗಿ ಎಲ್ಲರಿಗೂ ಕಂಡು ಬಂದಿರುವಂಥದ್ದು. ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ, ರೈಲ್ವೆ ಇಲಾಖೆಗೆ ನಾವು ಮೊದಲಿಗೆ ಹೇಳೋದೇನಂತಂದರೆ, ಏನು ನೀವು ಜೂನ್ 25ರಂದು ಈ ಎಕ್ಸಾಮ್ಗಳನ್ನು ನೀವೇನು ಬರಲಿಕ್ಕೆ ನಿರ್ಧಾರವನ್ನು ಕೈಗೊಂಡಿದ್ರಿ, ತಕ್ಷಣ ಇದನ್ನು ಕೈ ಬಿಡಬೇಕು. ಇಲ್ಲವಾದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ನಿರ್ಣಾಯಕ ಹೋರಾಟವನ್ನು. ವರದಿ ಲಕ್ಷ್ಮೀಮಣಿ, SMTV ನ್ಯೂಸ್ ಕನ್ನಡ. ಇದು ಸತ್ಯದ ಧ್ವನಿ.